ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಆಡಿ ತಮ್ಮೇಲೆ ನೋಡಿ ಕೂಡ ಗೊತ್ತಾಗಿರುತ್ತೆ. ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಏನಕ್ಕೆ ಬಂದಿಲ್ಲ? ಸೊ ಹಂಗಾದ್ರೆ ಮುಂದಿನ ದಿನಗಳಲ್ಲಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬರೋದೇ ಇಲ್ವಾ? ಏನು ಯಾವ ಕಾರಣಕ್ಕೆ ಪಿಂಚಣಿ ಹಣನ ಕೊಡ್ತಾ ಇಲ್ಲ ಸರ್ಕಾರ? ನೀವೇನಾದರೂ ಪಿಂಚಣಿ ಹಣ ಪಡಿಬೇಕು ಅಂತ ಇದ್ದೀರಾ ಅಂತಂದರೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಆ ಕೆಲಸ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೋದ ವಿಡಿಯೋದಲ್ಲಿ ನಾನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಜನಕ್ಕೆ ರೀಚ್ ಆಗಿದೆ. ಅದರಿಂದ ನಾನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರೆ ನಮಗೆ ಮಾರ್ಚ್ ತಿಂಗಳದು ಹಣ ಬಂದಿಲ್ಲ, ಈ ತಿಂಗಳು ನಿಜವಾಗ್ಲೂ ಹಣ ಬರೋದೇ ಇಲ್ವಾ, ಸರ್ಕಾರ ನೀಡೋದೇ ಇಲ್ವಾ ಅಂತ ಎಲ್ಲ ಕೂಡ ಕಮೆಂಟ್ ಮಾಡಿದ್ದೀರಾ. ಅದರಿಂದ ನಾನು ಯಾರು ಕೂಡ ನಮಗೆ ಹಣ ಬಂದಿದೆ, ರಿಸೀವ್ ಆಗಿದೆ ಅಂತ ಒಂದು ಕಮೆಂಟು ಕೂಡ ಬಂದಿಲ್ಲ. ಎಲ್ಲರೂ ಕೂಡ ನಮಗೆ ಅಂದರೆ ನಮ್ಮ ಜಿಲ್ಲೆ ಈ ಥರ ಇದೆ, ಸೊ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ಕಾರಣಕ್ಕೆ ಬಿಡುಗಡೆ ಆಗಿಲ್ಲ ಅನ್ನೋ ರೀಸನ್ನ ನಾನು ನಿಮಗೆ ತಿಳಿಸ್ತೀನಿ. ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ, ಪಿಂಚಣಿ ಹಣನ ಪ್ರತಿ ತಿಂಗಳು ಕೂಡ ಪಡ್ಕೊತಾನೆ ಇದ್ರಿ. ಇನ್ನೂ ಒಂದು ಎಕ್ಸ್ಪೆಷಲಿ ನಾನು ನಿಮಗೆ ಹೇಳಬೇಕಂತಂದರೆ ಜನವರಿ ಫೆಬ್ರವರಿ ತಿಂಗಳದು ರಿಸೀವ್ ಆಗಿದೆ, ಬಟ್ ಮಾರ್ಚ್ ತಿಂಗಳದು ಬಂದಿಲ್ಲ ಅಂತ ಅನ್ನೋರು ಮಾತ್ರ ಈ ಕೆಲಸನ ಪಾಲನೆ ಮಾಡಿ. ಓಕೆನಾ? ಈಗ ನಿಮಗೆ ಅಂದರೆ ಜನವರಿ ತಿಂಗಳದು ಬಂದಿಲ್ಲ, ಡಿಸೆಂಬರ್ದು ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ ಅಂತಂದರೆ ಏನಾದರೂ ಸಮಸ್ಯೆ ಆಗಿರುತ್ತೆ, ಅಥವಾ ನಿಮ್ಮ ಒಂದು ಪಿಂಚಣಿ ಹಣ ರದ್ದು ಮಾಡಿರ್ತಾರೆ. ಪಿಂಚಣಿ ಯೋಜನೆಗೆ ನೀವು ಅರ್ಜಿ ಹಾಕಿರ್ತೀರಲ್ವ, ಸೊ ಅದು ರಿಜೆಕ್ಟ್ ಆಗಿ ರದ್ದಾಗಿರುತ್ತೆ. ಇವಾಗ ಸರ್ಕಾರದ ಕಡೆಯಿಂದ ಒಂದು ಹೊಸ ನಿಯಮನ ಬಿಟ್ಬಿಟ್ಟಿದ್ದಾರೆ. ಓಕೆನಾ? ಇದನ್ನು ಪಾಲನೆ ಮಾಡಿದ್ರೆ ಮಾತ್ರನೇ ನಿಮಗೆ ಪಿಂಚಣಿ ಹಣ, ಇಲ್ಲ ಅಂತಂದರೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಪಿಂಚಣಿ ಹಣ ಅದರಲ್ಲಿ ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು. ಸೊ ಇಷ್ಟೋ ಪಿಂಚಣಿಗಳಲ್ಲಿ ಕೂಡ ಅಂದರೆ ಜನಗಳು ಯಾವ ರೀತಿ ಅಂತಂದರೆ ವಯಸ್ಸಾದಂತಹ ಪಿಂಚಣಿ ಹಣದ ಬಗ್ಗೆ ಹೇಳ್ತೀನಿ. ಸೊ ವೃದ್ಧಾಪ್ಯ ಪಿಂಚಣಿ ಹಣ ವಯಸ್ಸಾಗಿರೋದೇ ಇಲ್ಲ, ಆದರೂ ಕೂಡ ಪಿಂಚಣಿ ಹಣನ ಆಗಿನ ಕಾಲದಲ್ಲೆಲ್ಲ ಮಾಡಿಸ್ಕೊಂಡಿರ್ತೀರ. ನಮ್ಮ ಅಂದರೆ ನಿಮ್ಮೂರಲ್ಲೂ ಕೂಡ ತುಂಬ ಜನ ಇರ್ತಾರೆ, ನಮ್ಮೂರಲ್ಲೂ ಕೂಡ ಇರ್ತಾರೆ. ವಯಸ್ಸಾಗಿಲ್ಲ ಅಂತಂದ್ರೂ ನಮ್ಗೆ 60 ವರ್ಷ ಆಗೋಗಿದೆ ಅಂತ ಅಂದ್ಬಿಟ್ಟು ಪಿಂಚಣಿಗೆ ಅರ್ಜಿನ ಸಲ್ಲಿಸಿ ಪಿಂಚಣಿ ಹಣ ಅಂದರೆ ಯೋಜನೆಗೆ ಅರ್ಜಿನ ಸಲ್ಲಿಸಿ ಪಿಂಚಣಿ ಹಣ ಕೂಡ ನೀವು ಪಡ್ಕೊತಾ ಇರ್ತೀರ. ಇದರಿಂದ ಸರ್ಕಾರ ಏನು ಮಾಡಿದೆ ಅಂತಂದರೆ ಪಿಂಚಣಿ ಹಣ ಪಡ್ಕೊತಾ ಇರುವಂತಹ ಸಂಖ್ಯೆ ಅಂದರೆ ಪಿಂಚಣಿದಾರರ ಸಂಖ್ಯೆ ಜಾಸ್ತಿ ಆದಂತಹ ಕಾರಣದಿಂದ ಕರೆಕ್ಟಾಗಿ ಯಾರ್ಯಾರಿಗೆ ಪಿಂಚಣಿ ಹಣ ಹೋಗಬೇಕು ಅವ್ರಿಗೆ ಮಾತ್ರ ಪಿಂಚಣಿ ಹಣ ಹೋಗಬೇಕು ಹೊರತು ಈ ಥರ ಫೇಕು ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅರ್ಜಿನ ಸಲ್ಲಿಸಿ ಇವಾಗ ವಯಸ್ಸಾಗಿಲ್ಲ ಅಂದರೂ ವಯಸ್ಸಾಗಿದೆ ಅನ್ನೋ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಮತ್ತು ಆ ರೀತಿ ಪಿಂಚಣಿ ಹಣ ಕೂಡ ಇಲ್ಲಿ ತನಕ ಪಡ್ಕೊತಾ ಇರ್ತಾರೆ. ಸೊ ಸರ್ಕಾರ ಈಗ ಐಡೆಂಟಿಫೈ ಮಾಡಿರೋವಂಥದ್ದು ಪಿಂಚಣಿದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ದರಿಂದ ಪಿಂಚಣಿದಾರರು ಅಂದರೆ ಅರ್ಹತೆ ಇರೋವಂತಹ ಪಿಂಚಣಿದಾರರ ಖಾತೆಗೆ ಹಣ ಹೋಗಿ ತಲುಪಲಿ, ಅರ್ಹತೆ ಇಲ್ದಿರೋ ಅಂಥವ್ರ ಪಿಂಚಣಿ ಹಣನ ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಈ ಒಂದು ನಿರ್ಧಾರನ ತಗೊಂಡಿದೆ ಸರ್ಕಾರ. ಆದ್ದರಿಂದ ನಿಮಗೆ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಓಕೆನಾ? ಬಿಡುಗಡೆ ಆಯಿತು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಡೇಟ್ನ ಕೊಡ್ತೀನಿ. ಆದರೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಪ್ರಕಾರ ಇನ್ನು ಈಗ ಈ ನಿಯಮಗಳನ್ನ ಜಾರಿಗೆ ತೊಗೊಂಡ್ಬಂದಿದ್ದಾರೆ. ಮತ್ತು ನೀವೇನಾದರೂ ಇವಾಗ ಪಿಂಚಣಿ ಹಣನ ಪಡ್ಕೊಬೇಕಪ್ಪ, ನಾವು ಮಾರ್ಚ್ ತಿಂಗಳು ಪಿಂಚಣಿ ಹಣ ನಮಗೆ ಬರಲೇಬೇಕು, ನಾವು ಅಂದರೆ ಅರ್ಹತೆ ಹೊಂದಿದ್ದೀವಿ, ನನಗೆ 60 ವರ್ಷ ಆಗಿದೆ ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣ ಹೇಳ್ತಾ ಇದ್ದೀನಿ ನಾನು, ಅವ್ರಿಗೆ ವಯಸ್ಸಾಗಿದೆ 60 ವರ್ಷ ಮೇಲ್ಪಟ್ಟಿದ್ದೀನಿ ನಾನು ಅಂತ ಅಂದರೆ ನೀವು ಅರ್ಹತೆ ನಿಮಗೆ ಗೊತ್ತಾಗುತ್ತಲ್ವಾ, ನೀವು ಅರ್ಹತೆ ಹೊಂದಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರ ಅಥವಾ ಅರ್ಹತೆ ಹೊಂದಿಲ್ದಲೇ ಇದ್ರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಅರ್ಜಿನ ಸಲ್ಲಿಸಿದ್ರ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ರೀತಿ ಯಾರ್ಯಾರು ಫೇಕಾಗಿ ನೀವು ಹೇಳದೆ ಹೋದರೂ ಕೂಡ ಸರ್ಕಾರ ಅದನ್ನು ಐಡೆಂಟಿಫೈ ಮಾಡಿ ಸ್ಟಾಪ್ ಮಾಡ್ತಾರೆ. ಇವಾಗ ಅವ್ರು ಕೇಳಿರೋಂಥ ದಾಖಲೆಗಳನ್ನ ನೀವು ಕೊಟ್ಟರೆ ಮಾತ್ರನೇ ನಿಮಗೆ ಪಿಂಚಣಿ ಹಣ ಈಗ ಬರೋವಂಥದ್ದು. ಸರಿನಾ? ಇವಾಗ ನಿಮಗೆ ವಯಸ್ಸಾಗಿದೆ ಅನ್ನೋದಕ್ಕೆ ಪತ್ರ ಕೂಡ ಅಂದರೆ ಏಜ್ ಸರ್ಟಿಫಿಕೇಟ್ ಅನ್ನೋದನ್ನ ಕೇಳ್ತಾರೆ. ನೀವು ಸ್ಕೂಲಲ್ಲಾದರೂ ಹೋಗಿ ತೊಗೊಂಬರ್ಬೋದು, ಅಥವಾ ಡಾಕ್ಟ್ರ್ ಬಳಿನಾದರೂ ನೀವು ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಏಜು ಅಂದರೆ ಪ್ರಮಾಣ ಪತ್ರನ ಇಲ್ಲಿ ಮುಖ್ಯವಾಗಿ ಕೇಳ್ತಾ ಇದ್ದಾರೆ. ಎಲ್ಲಿ ಸಲ್ಲಿಸ್ಬೇಕು ಅಂತಂದರೆ ನಿಮ್ಮ ವಿಲೇಜ್ ಅಕೌಂಟ್ ಇರುತ್ತೆ, ಅಲ್ಲಿಗೆ ಹೋಗಿ ನೀವು
ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಸೊ ಈ ಥರ ನಮಗೆ ಮಾರ್ಚ್ ತಿಂಗಳದ್ದು ಬಂದಿಲ್ಲ, ನಾನು ಎಲ್ಲ ಅರ್ಹತೆಯೂ ಕೂಡ ಹೊಂದಿದ್ದೀನಿ. ನನಗೆ ವಯಸ್ಸಾಗಿರೋರಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು. ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು. ತುಂಬ ಜನ ಅಂಗವಿಕಲ ಪಿಂಚಣಿ ಹಣ ಕೂಡ ಪಡ್ಕೊತಾ ಇರ್ತಾರೆ. ನೀವೇನು ಅಂಗವಿಕಲರು ಅಲ್ಲ, ಸೊ ವಿಕಲಚೇತನರಲ್ಲ, ಆದರೂ ಕೂಡ ಕೆಲವೊಂದಷ್ಟು ಜನ ನನಗೆ ಕೈ ಚೊಟ್ಟಾಗಿದೆ ಅಥವಾ ಕಣ್ಣು ನನಗೆ ಪ್ರಾಬ್ಲಮ್ ಆಗಿದೆ ಈ ಥರ ಸುಳ್ಳು ಹೇಳ್ಕೊಂಡು, ಅಂದರೆ ಏನೋ ಒಂದು ಆಟ ಆಡ್ತಿದ್ದಾಗೋ ಏನೋ ಒಂದು ಬಿದ್ದು ಎಡವಿರ್ತಾರೆ. ಸೊ ಆದರೂ ನನಗೆ ಕೈ ಫುಲ್ಲು ಅಂದರೆ ಸ್ವಾಧೀನನೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಕ್ರಿಯೇಟ್ ಮಾಡಿಕೊಂಡು ಹಣನ ಪಡ್ಕೊತಾ ಇರ್ತಾರೆ ಸರ್ಕಾರದ ಕಡೆಯಿಂದ. ಬಟ್ ಈಗ ಆ ರೀತಿ ಪಡ್ಕೊಳ್ಳೋದಕ್ಕೆ ಸರ್ಕಾರ ಕಾಲಾವಕಾಶನ ಕೊಡ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ಕೊಟ್ಟಿತ್ತು, ಬಟ್ ಇನ್ನು ಮೇಲೆ ಅದಕ್ಕೆಲ್ಲ ಕೂಡ ಪ್ರಮಾಣ ಪತ್ರ ಕೇಳ್ತಾರೆ. ಈಗ ನೀವು ಅಷ್ಟೇ ಸುಳ್ಳಾಗಿ ಏನಾದರೂ ಫೇಕ್ ಆಗಿ ನೀವು ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಕೊಟ್ಟು ನಾನು ಅಂಗವಿಕಲ ಅಂತ ಅಂದ್ಬಿಟ್ಟು ನೀವು ಅಂಗವಿಕಲ ವೇತನ ಏನಾದರೂ ಪಡ್ಕೊತಾ ಇದ್ದೀರಾ ಅಂತ ಅಂದಾಗ ಈಗ ಮತ್ತೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಮುಖಾಂತರ ನೀವು ಸರ್ಟಿಫಿಕೇಟ್ನ ತೊಗೊಂಡು ಬರಬೇಕಾಗುತ್ತೆ. ಈಗ ನಿಮಗೇನೋ ಒಂದು ಕಣ್ಣು ಪ್ರಾಬ್ಲಮ್ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ, ಓಕೆನಾ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಪ್ರಾಬ್ಲಮ್ ಇರೋದಿಲ್ಲ ನೋಡಿ, ಸುಮ್ಮನೆ ಪ್ರಾಬ್ಲಮ್ ಇದೆ ಅಂತ ಕ್ರಿಯೇಟ್ ಮಾಡಿಕೊಂಡು ಹಣ ಪಡ್ಕೊಳ್ಳೋ ಉದ್ದೇಶದಿಂದ ಈ ಥರ ಮಾಡಿರ್ತಾರೆ. ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಬೇರೆಯವ್ರು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಾನು ಹೇಳ್ತಾ ಇರೋದು ಎಕ್ಸ್ಪೆಷಲಿ ಫೇಕ್ ಆಗಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿರೋರಿಗೆ. ಕಣ್ಣು ಕಾಣಿಸಿದ್ರು ಕೂಡ ನನಗೆ ಕಣ್ಣು ಕಾಣಿಸಲ್ಲ ಅಂತ ಹೇಳೋದು, ಮತ್ತು ಇನ್ನೂ ಕೂಡ ತುಂಬ ಇರುತ್ತೆ, ಕಿವಿ ಕೇಳಿಸಲ್ಲ ಅಂತ ಇದು ಮಾಡೋದು. ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಫೇಕ್ ಆಗೇ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಆಗಿನ ಇದರಲ್ಲಿ ಜನ್ರೇಷನಲ್ಲಿ ಮಾಡ್ಕೋಬೋದಾಗಿತ್ತು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ. ಬಟ್ ಈಗಿನ ಇದರಲ್ಲಿ ನೀವು ಫೇಕ್ ಆಗಿ ಏನು ಕೂಡ ಕ್ರಿಯೇಟ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಗೌರ್ಮೆಂಟ್ಗೆ ಎಲ್ಲ ಕೂಡ ಗೊತ್ತಾಗುತ್ತೆ, ಸೊ ಸರ್ಕಾರಕ್ಕೆ ಎಲ್ಲ ಕೂಡ ಗೊತ್ತಾಗುತ್ತೆ. ಅದರಿಂದ ಇವಾಗ ಸರ್ಕಾರ ಹೇಳ್ತಾ ಇರೋವಂಥದ್ದು, ಮತ್ತೆ ನೀವು ಈಗ ವಯಸ್ಸಾದಂತಹ ಅವ್ರಿಗೆ ಒಂದು 60 ವರ್ಷ ಮೇಲ್ಪಟ್ಟಿರುವಂತಹ ಸರ್ಟಿಫಿಕೇಟ್ ಇಂಪಾರ್ಟೆಂಟ್, ಅದನ್ನು ತೊಗೊಂಬನ್ನಿ. ನಾವು ನಿಮಗೆ ನೆಕ್ಸ್ಟ್ ಈ ಮಂತಿಂದು ಸೇರಿಸಿನೇ ಹಣನ ರಿಲೀಸ್ ಮಾಡ್ತೀವಿ, ಓಕೆನಾ. ಇವಾಗ ಅಂಗವಿಕಲರಿಗೆ ಬಂದರೆ ಸೊ ಅವರು ಕೂಡ ಏನು ಪ್ರಾಬ್ಲಮ್ ಇದೆ ಅವರಿಗೆ, ಇವಾಗ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಸೊ ಅದ್ರ ಪ್ರಕಾರ ಸರ್ಟಿಫಿಕೇಟ್ ವೈದ್ಯಕೀಯ ಚಿಕಿತ್ಸೆಯ ಮುಖಾಂತರ ಅವ್ರಿಗೆ ಸೊ ಸರ್ಟಿಫಿಕೇಟ್ ಬೇಕಾಗುತ್ತೆ, ಓಕೆನಾ. ಆ ಸರ್ಟಿಫಿಕೇಟ್ ನಾವು ತೊಗೊಂಬರ್ಬೇಕು. ಮತ್ತು ವಿಧವಾ ವೇತನವೂ ಅಷ್ಟೇ, ತುಂಬ ಜನ ಅದರಲ್ಲೂ ಕೂಡ ಅಂದರೆ ಫೇಕ್ ಸರ್ಟಿಫಿಕೇಟ್ಸ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಸ್ಕೀಮಿಗೆ ಅರ್ಜಿನ ಸಲ್ಲಿಸಿ ಪಿಂಚಣಿ ಹಣನ ಪಡ್ಕೊತಾ ಇರ್ತಾರೆ. ಸೊ ಅದಕ್ಕೂ ಸೇಮ್ ಅದೇ ಥರನೇ ಮಾಡಿದ್ದಾರೆ. ಒಟ್ಟಾರೆ ಈಗ ಸದ್ಯಕ್ಕೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಈ ಕ್ಯಾಲ್ಕುಲೇಷನ್ ನಡೆಯೋದ್ರಿಂದ ಹಣ ಬರೋದು ಡೌಟ್ ಅಂತಲೇ ಹೇಳ್ತೀನಿ. ಕಂಪ್ಲೀಟಾಗಿ ಇದು ಮುಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣನ ನೀಡ್ತಾರೆ. ನೀವೇನಾದರೂ ಅರ್ಹತೆ ಹೊಂದಿದ್ದೀರಾ ಆದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಇತ್ತು ಅಂತಂದರೆ ಹೋಗಿ ಕೇಳಿ, ಅದರಲ್ಲಿ ಏನೂ ತಪ್ಪಿಲ್ಲ, ಓಕೆನಾ. ವಿಲೇಜ್ ಅಕೌಂಟ್ಗೆ ಹೋಗಿ ವಿಚಾರಿಸಿ ನಿಮ್ಮ ಒಂದು ಸರ್ಟಿಫಿಕೇಟ್ನ ತೊಗೊಂಡೋಗಿ, ಅಂದರೆ ವೃದ್ಧಾಪ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ಟಿಫಿಕೇಟ್ ತೊಗೊಂಡೋಗಿ. ಮತ್ತು ಅಂಗವಿಕಲರಿಗೂ ಕೂಡ ಹೇಳಿದ್ದೀನಲ್ವಾ, ಸೊ ಅದೇ ಥರ ನಿಮ್ಗೆ ಅವ್ರು ಏನು ಕೇಳಿರ್ತಾರೆ ಸರ್ಟಿಫಿಕೇಟು ಅದನ್ನ ಹೋಗಿ ತೋರಿಸ್ಬಿಟ್ಟು ನಿಮ್ಮ ಹಣನ ನೀವು ಯಾವಾಗ ಸಬ್ಮಿಟ್ ಮಾಡ್ತೀರಾ ಅದಾದಮೇಲೆ ನಿಮ್ಮ ಖಾತೆಗೆ ಹಣ ಕೊಡ್ತಾರೆ. ಸೊ ಈ ಥರ ಸರ್ಕಾರ ರೂಲ್ಸ್ ಮಾಡಿದೆ. ಇದ್ರ ಬಗ್ಗೆ ತುಂಬ ಜನ ನನಗೆ ಓದ್ಬಿಡ್ದಲ್ಲೂ ಅಷ್ಟೇ ಮಾರ್ಚ್ ತಿಂಗಳು ಪಿಂಚಣಿ ಹಣ ನಮಗೆ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ರಿ. ನಾನು ಯಾವ ಕಾರಣಕ್ಕೆ ಈಗ ಒಂದು ವಾರ ಹಣ ನೀಡ್ತೀವಿ ಅಂತ ನನಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು, ಆದರೂ ಏನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಸೊ ನಾನು ನೆನ್ನೆನೇ ಹೇಳಬೇಕಾಗಿತ್ತು, ಬಟ್ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇವಾಗ ಟೆನ್ಷನ್ ಇರುತ್ತೆ, ಪಿಂಚಣಿ ಹಣ ಯಾಕೆ ಬಂದಿಲ್ಲ, ನನ್ನೊಬ್ರಿಗೆ ಬಂದಿಲ್ವಾ ಅಥವಾ ಬೇರೆಯವ್ರು ಯಾರಿಗೂ ಬಂದಿಲ್ವಾ ಅನ್ನೋ ಥರ ಎಲ್ಲ ಇರುತ್ತೆ. ಸೊ ನಿಮ್ಮೊಬ್ರಿಗೆ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ಕೂಡ ಈ ಸಮಸ್ಯೆ ಬಂದಿದೆ ಸರ್ಕಾರದ ಕಡೆಯಿಂದನೇ. ಸೊ ಆರ್ಡರ್ ಆಗಿರೋವಂಥದ್ದು ನೀವು ದಾಖಲೆಗಳು ಅವ್ರು ಕೇಳೋವಂಥ ದಾಖಲೆಗಳನ್ನ ತಗೊಂಡೋಗಿ ಸಲ್ಲಿಸಿದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ಇವಾಗ ನಾನು ಫೇಕ್ ಆಗಿ ಅಂದರೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಎಲ್ಲ ಕೊಟ್ಟು ನಾನು ಯೋಜನೆಗೆ ಅರ್ಜಿ ಸಲ್ಲಿಸ್ಕೊಂಡು ದುಡ್ಡು ಪಡ್ಕೊತಿದ್ದೆ. ಈಗ ನಾನು ಮತ್ತೆ ಹೋಗ್ಬಿಟ್ಟು ಅದನ್ನೇ ಕೊಟ್ಟರೆ ನನಗೆ ನಿಜವಾಗ್ಲೂ ಆಮೇಲೆ ಅಮೌಂಟ್ ಕೊಡ್ತಾರಾ, ಸೊ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಪಿಂಚಣಿ ಹಣ ಬರುತ್ತಾ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಆ ಥರ ಇದ್ದರೆ ಅಲ್ಲಿ ನಡೆಯೋದೇ ಇಲ್ಲ, ಅವ್ರು ಕಂಡುಹಿಡಿತಾರೆ. ಸೊ ವಿಲೇಜ್ ಅಕೌಂಟ್ಗೆ ಹೋದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಪ್ರತಿಯೊಂದೂ ಅವರು ಹೇಳ್ತಾರೆ ಏನೇನು ದಾಖಲೆಗಳನ್ನ ತೊಗೊಂಬರ್ಬೇಕು, ಯಾರ್ಯಾರು ಇವಾಗ ವೃದ್ಧರು ಹೋದರೆ ವೃದ್ಧಾಪ್ಯ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಥರ ಕೆಲವೊಂದಷ್ಟು ದಾಖಲೆಗಳನ್ನ ಕೇಳ್ತಾರೆ, ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಖಾತೆಗೆ ಪಕ್ಕ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಅಪ್ಡೇಟ್ಸ್ ಕೂಡ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆಯೇ ನನಗೆ ಗೊತ್ತಾದಷ್ಟು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.